ಕೇಳುವುದಕ್ಕೆ ನೀನು ಸರಳ ನರನ ದೇವ ನಾವುದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಸಾವಿತ್ರಿಗೆ ಸತ್ಯವಾನ ಚಿಂತೆ, ದ್ರೌಪದಿಗೆ ಪಾಂಡವನ ಚಿಂತೆ, ಅಕ್ಕ ಮಹಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ, ಇಲ್ಲಿ ನಿಂತುಕೊಂಡಿರುವ ನಮ್ಮ ರೈತರಿಗೆ ಮಳೆ ಒಂದು ಬೆಳೆಯಬೇಕೆಂಬ ಚಿಂತೆ, ಅಲ್ಲಿ ಕುಳಿತುಕೊಂಡಿರುವ ನಮ್ಮ ಮಕ್ಕಳವರಿಗೆ ನಸುಮೂಡಿ ಯಾವಾಗ ಸಿಕ್ಕಬೇಕು ಯಾವಾಗಿಲ್ಲವೆಂಬ ಚಿಂತೆ, ಆ ಚಿಂತೆಯಲ್ಲಿ ಚಿಂತಾದುರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಈ ಸಾರಥಿನ ಅವತಾರಂದರ ಯಾರ ದೇವ? ಊರು ಹೇಳ ಉದ್ದಂಡನಾಗಿ ಸತ್ಯದ ಚಂಡ ಪ್ರಚಂಡ ಮಾತಾಂಡ ಮಂಡಲ ಪ್ರತಾಪ ಕುಂಡಲ ಕಿರೀಟಿ ಪೊನ್ನಂಗಳ ಮಧ್ಯೆ ಮಗಲಗೆ ಕಂಡಿಸುತ್ತ ತಡಿನ ಪಡಿ ನಡೆಯುವಂತ ಹಾಡುಗಳ ಮಿಡಿತು ನಡೆದವರ ಮತ ಆರಂಭಿ ಕೇಳ್ತೀಯ. ಹೌದು ದೇವ. ಆದರೆ ಬಾಸುರ ವಾಸುರ ಪ್ರಜುಕ್ತ ಹೇಮ ಮನೆಗಣ ಶತಕೋಟಿ ಪ್ರಕಾಶ ವಿಸ್ತಾರವಾದ ಹಸ್ತಿನ ಅವತಿ ಪಟ್ಟದ ರಸನಾಗಿ ಮರೆಯುವ ತಮ್ಮನಾದ ದುಶ್ಯಾಸ ಮಹಾರಾಜನೆಂದು ಅಡಿಗಡಿಗ ದಂಡನವನ್ನು ಜೈಬೇರೆ ನೋಡಿದ ಈ ಸಾರಥಿ ನೋಡಿದ ಜಾಗೃತೆ. ಈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ನಮ್ಮ ಹಣ್ಣು ನಾವು ದುರ್ಯೋಧನ ಕರೆಸಿದ ಕಾರಣ ಸಾರಥಿ ನಮ್ಮ ಹಣ್ಣು ನಮ್ಮ ಕರೆಸಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಲಿ ಜಾಗೃತಿ. ಐಶ್ವರ ಮತ್ತು ಮೇಲಕ್ಕೆಳೆ ಅನುಜಾತಿಕ ಮಣಿಯ ಭೀಮಳೆ. ಓಹೋ ಅಗ್ರಜ, ಓಹೋ ರಜ, ಓ ಗುರುಕುಲಕ್ಕೆ ಒಡೆಯನಾದ ಅಗ್ರಜನೆ ಎನ್ನಂ ಕರೆಸಿದ ಕಾರಣವೇನು? ಶೀಘ್ರವಾಗಿ ಬೇಳೆ ಬೇಗನೆ. ಓ ಅಗ್ರಜ, ದಂಡದಿಂದ ಬಂದ ಪ್ರಾಣಿಗಳು ಅಂಡಲದ ದಿಂಡಗಳಿಗೆ ದಂಡದರ ನಮ್ಮ ಹಿಡಿದುಕೊಂಡು ಬರಲಿ. ಅಗ್ರಜ ಬಲುರೇ ಚಂಡ ಪ್ರಚಂಡ ಸಭಾಮಂಡಲ ಹುಡುಗಿ ಸೂರ್ಯಮಂಡಲ ಮಹಿ ಭೂಮಂಡಲಕ್ಕೆ ತರಲಿ. ಓ ಅಗ್ರಜ ತ್ರಿಪುರಾಸುರ ಆದಿಚೇತನ ನಾಚಗಡವಂತೆ ನಾಶ ಮಾಡಿಬಿಡಲಿ. ಅವೋ ಅಗ್ರಜ ಬಲುರಹಲಿನಿಂದ ಒಬ್ಬ ಗಂಡಿರವರಾಯರನ್ನು ಮಹಬ್ಬರಿಸಿ ವಿಭಾಗ ಮಾಡಿಬಿಡಲಿ. ಮತ್ಯಾವ ಕಾರ್ಯಕ್ಕೆ ಹಾಕಿ ಕೊಡಿ ಅಣ್ಣ ರಾಜಾಗ್ರಗಣ್ಣ. ಆಹೋ ತಮ್ಮ ದುಶ್ಯಾಸನ, ಆಹೋ ಅಣ್ಣ ದುರ್ಯೋಧನ, ನಾನೊಂದು ನುಡಿಯನ್ನು ಕೇಳಿದ್ದೇನೆ, ಅದನ್ನು ಚೆನ್ನಾಗಿ ಕೇಳು. ಅದನ್ನು ಚೆನ್ನಾಗಿ ಹೇಳುವಂತನಾಗ ಅಗ್ರಜ.